ನಮಸ್ಕಾರ ಎಲ್ಲರಿಗೆ. ಇವತ್ತೊಂದು ಹೆಲ್ದಿಯಾಗಿರುವಂಥ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಬೀಟ್ರೂಟ್ ಜ್ಯೂಸು, ಕ್ಯಾರೆಟು ಬೀಟ್ರೂಟು ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂಥ ಜ್ಯೂಸು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆಗಿರುವಂಥ ಜ್ಯೂಸು. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಒಂದು ಕ್ಯಾರೆಟು, ಒಂದು ಬೀಟ್ರೂಟು, ಎರಡು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಒಂದು ಲಿಂಬೆ ಹಣ್ಣು ತೊಗೊಂಡಿದ್ದೀನಿ, ಒಂದು 4 ಎಲೆ ಪುದೀನ ತೊಗೊಂಡಿದ್ದೀನಿ. ನೀವು ಇದರೊಟ್ಟಿಗೆ ಕಿತ್ತಳೆ ಹಣ್ಣು ಮತ್ತು ಸೇಬು ಹಣ್ಣು ಅದು ಇದ್ರೂ ಕೂಡ ಹಾಕ್ಕೋಬೋದು. ಮತ್ತು ಬೆಟ್ಟಿನ ನೆಲ್ಲಿಕಾಯಿ, ಒಂದು ಪಿಂಚಷ್ಟು ಶುಂಠಿ ಹಾಕ್ಕೊಂಡು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ರಕ್ತಹೀನತೆಗೆ ಹಿಮೋಗ್ಲೋಬಿನ್ ಹೆಚ್ಚು ಮಾಡ್ತದೆ ಇದು. ಇದರಿಂದ ಒಳ್ಳೆ ತುಂಬ ಆರೋಗ್ಯಕವಾಗಿ ಎಲ್ಲದೂ ಸಿಗ್ತದೆ, ಪೌಷ್ಟಿಕಾಂಶ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಈಗ ಮೇಲಿದು ಸಿಪ್ಪೆ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಮೇಲೆ ಸಿಪ್ಪೆ ಬಿಡಿಸ್ಕೊಂಡಾಯಿತು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಮಿಕ್ಸರ್ಗೆ ಹಾಕ್ಕೊಳ್ಬೇಕು. ಇದನ್ನು ನೀವು ತುರಿದ್ಬಿಟ್ಟು ಕೂಡ ತೊಗೋಬೋದು. ಕಟ್ ಮಾಡಿದರೆ ಜಾಸ್ತಿ ದಪ್ಪದಾಗಿ ಬ್ಲೇಡ್ ಹಾಳಾಗ್ತದೆ ಅಂದರೆ ತುರಿದ್ಬಿಟ್ಟು ಹಾಕೋಬೋದು. ಎರಡನ್ನೂ ಕಟ್ ಮಾಡಿ ತೊಗೊಳ್ತಾಯಿದ್ದೀನಿ ಚಿಕ್ಕದಾಗಿ. ಅದೇ ಥರ ಕ್ಯಾರೆಟ್ನೂ ಕೂಡ ಕಟ್ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಯಾವ ಥರ ಕಟ್ ಮಾಡಿದೆ ಕ್ಯಾರೆಟ್ ಕೂಡ ಅದೇ ಥರ ಕಟ್ ಮಾಡುವ ಚಿಕ್ಕದಾಗಿ. ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಎಲ್ಲವನ್ನು. ಬೀಟ್ರೂಟ್ ಹಾಕಿದ್ದೀನಿ. ಒಂದು ಕಪ್ ಅಳತೆಯಲ್ಲಿ ಆದರೆ ಒಂದು ಕಪ್, ದೊಡ್ಡದು ಒಂದು ಕಪ್ಪು ಆಗ್ತದೆ ಕ್ಯಾರೆಟು ಬೀಟ್ರೂಟು. ಲಾಸ್ಟಿಗೆ ಹಾಕುವ ಲಿಂಬೆ ರಸ. ಈಗ ಪುದೀನ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಈಗೇ ನೀರು ಹಾಕದೆ ತರ್ತರೆಗೆ ರುಬ್ಬಬೇಕು ಫಸ್ಟು. ನೋಡಿ, ಇಷ್ಟು ತರ್ತರೆಗೆ ರುಬ್ಕೊಂಡು ಬಂದಿದ್ದೀನಿ. ಈ ಥರ ತರ್ತರೆಗೆ ರುಬ್ಬಬೇಕು ಫಸ್ಟಿಗೆ. ನೀರು ಹಾಕಿ ರುಬ್ಬಿಟ್ರೆ ನುಣ್ಣಗೆ ಸಣ್ಣ ಆಗೋದಿಲ್ಲ ಅದು. ನೋಡಿ, ಈಗ ಅಗತ್ಯ ಇರೋಷ್ಟು ರುಬ್ಕೊಳ್ಳೋಕೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನೊಂದು ಪಾತ್ರೆಗೆ ಸೇರಿಸ್ತಾಯಿದ್ದೀನಿ. ಎಷ್ಟು ನಿಮಗೆ ನೀರು ಬೇಕೋ ಅಷ್ಟು ತಿಳುವಾಗಿ ನೀರು ಹಾಕ್ಕೊಳ್ಳೋದಕ್ಕೆ. ಆದಷ್ಟು ಈ ಜ್ಯೂಸು ತಿಳುವಾಗೇ ಇರಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು ಅದು. ನೋಡಿ, ಜ್ಯೂಸು ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ಈ ಹದ ಇಟ್ಟಿದ್ದೀನಿ ನಾನು. ನೋಡಿ, ಇಷ್ಟಿರಬೇಕು. ಇದಕ್ಕಿಂತ ತಿಳು ಇದ್ರೂ ತೊಂದರೆ ಇಲ್ಲ. ತಿಳು ಇದ್ದಷ್ಟು ಒಳ್ಳೆಯದು ಕುಡಿಲಿಕ್ಕೆ. ನೀವು ಮಕ್ಕಳಿಗೆ ಕೊಡ್ತೀರಾ ಅಂದರೆ ಸ್ವಲ್ಪ ಫಿಲ್ಟ್ರ್ ಮಾಡಿಕೊಡಿ. ಒಂದು ಅರ್ಧಕ್ಕಿಂತ ಕಡಿಮೆ ಲಿಂಬೆ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಹಿಂಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಈಗ ಗ್ಲಾಸಿಗೆ ಹಾಕಿ ಕುಡಿತಾಯಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಯಾವ ಥರ ಇದೆ. ನೀವು ಸಹ ಮಾಡ್ಕೊಳ್ಳಿ, ಹೇಗೆ ಬಂತ ತಿಳಿಸಿ. ನೋಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಜ್ಯೂಸು. ಈ ಬೇಸಿಗೆಗಾಲದಲ್ಲಿ ಬಾಯಿ ಆರ್ತಾನೇ ಇರ್ತದೆ. ಯಾವುದಾದ್ರೂ ಒಂದು ತರಕಾರಿ ಜ್ಯೂಸು, ಹಣ್ಣಿನ ಜ್ಯೂಸು, ಯಾವುದಾದ್ರೂ ಒಂದು ತಂಪಾಗಿರುವಂಥದ್ದು ಕುಡಿತಾನೇ ಇದ್ದರೆ ಒಳ್ಳೆಯದು ಆರೋಗ್ಯಕ್ಕೆ. ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲು. ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ. ನೋಡಿ, ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿದ್ದೀನಿ. ಎಷ್ಟು ಸೂಪರಾಗಿ ಕಾಣ್ತಿದೆ. ಅಷ್ಟು ಸೂಪರಾಗಿ ಕಂಡಷ್ಟು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಪದೇ ಹೇಳ್ತಾಯಿದ್ದೀನಿ. ಯಾಕಂದರೆ ಇದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಬೀಟ್ರೂಟ್ ಜ್ಯೂಸು. ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಕಲ್ಲು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಸ್ವಲ್ಪ ಸಕ್ಕರೆ ಹಾಕಿ ಕೊಡಿ, ಇನ್ನೂ ಒಳ್ಳೆಯದು. ಆದರೆ ಸಪ್ಪೆ ಇದ್ದರೆ ಮಕ್ಕಳು ಕುಡಿಯೋದಿಲ್ಲ. ದೊಡ್ಡವರಾದರೆ ಹೇಗೋ ಕುಡಿತಾರೆ.